ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ಬಗ್ಗೆ ತಿಳಿಸಿದ್ದೀನಿ. ನೀವು ಆಲ್ರೆಡಿ ತಮ್ಮನೇ ನೋಡಿ ಸಾಕಾಗಿರುತ್ತಲ್ಲ. ಸೊ 10 ರುಪೀಸ್ಗೆ ಯಾವ ಫೇಸ್ ಪ್ಯಾಕ್ ಅಂತ. ಸೊ ನೀವು ಪಾರ್ಲರ್ಗೆಲ್ಲ ಹೋಗಿ ಮಾಡಿಸ್ಕೊತೀರಾ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಮನೆಯಲ್ಲ ಈಸಿಯಾಗಿ ಫೇಸ್ ಪ್ಯಾಕ್ನ ಮಾಡ್ಕೋಬೋದು. ನಾನು ಆಲ್ರೆಡಿ ಫೇಶಿಯಲ್ ವಿಡಿಯೋ ಕೂಡ ಹಾಕಿದ್ದೀನಿ. ಸೊ ಯಾರು ಒಂದ್ಸಲಿ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಹಾಗೆ ಫೇಸ್ ಪ್ಯಾಕ್ದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ. ಬಟ್ ಇದು 10 ರುಪೀಸಲ್ಲಿ ಹೇಗೆ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋ ಹೇಳ್ತಾ ಇದ್ದೀನಿ ಇವತ್ತು. ಸೊ ಆ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆನಾ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳಿದ್ನಲ್ವ, ನಮ್ಮ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ದರೆ ಬೇರೆ ವೀಡಿಯೋಸು ಕೂಡ ಒಂದ್ಸಲಿ ಚೆಕ್ ಮಾಡಿ. ನನ್ನ ಚಾನಲಲ್ಲಿ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ, ಬ್ಯೂಟಿ ಟಿಪ್ಸ್ ಬರ್ತಾ ಇರುತ್ತೆ, ಬೇಬಿ ರಿಲೇಟೆಡ್ ಟಿಪ್ಸ್ ಬರ್ತಾ ಇರುತ್ತೆ. ಸೊ ಒಂದ್ಸಲಿ ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆದ್ರೇ ಲೈಕ್ ಕೊಡಿ, ಇಷ್ಟ ಆದ್ರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇದಕ್ಕೆ ಏನು ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಫಸ್ಟ್ ಹೇಳ್ತೀನಿ. ಆಮೇಲೆ ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡ್ಕೋಬೇಕು, ಸೊ ಎಷ್ಟು ದಿನ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ಓಕೆ, ಫಸ್ಟ್ ಇದಕ್ಕೆ ಏನು ಬೇಕು ಅಂತ ನೋಡೋಣ. ನೋಡಿ, ಇದಕ್ಕೆ ಬೇಕಾಗಿರೋದು ಪಾನ್ಸ್ ಪೌಡರ್. ನೀವು ಅನ್ಕೋಬೋದು ಪಾನ್ಸ್ ಪೌಡರ್ ಫೇಸ್ ಪ್ಯಾಕಾ ಅಂತ. ಹೌದು, ಪಾನ್ಸ್ ಪೌಡರಲ್ಲಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ಮಾಡ್ಕೋಬೋದು. ಇದರಲ್ಲೇ ಒಂದು ಒಳ್ಳೆ ಪಾನ್ಸ್ ಪೌಡರಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಕೂಡ ರೆಡಿ ಮಾಡ್ಕೋಬೋದು. ಹಾಗೆಯೇ ಫೌಂಡೇಶನ್ ಕೂಡ ರೆಡಿ ಮಾಡ್ಕೋಬೋದು. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ನೋಡಿ. ಸೊ ನಿಮಗೆ ಇಷ್ಟ ಆಗುತ್ತೆ. ಸೊ ನೀವು ಅನ್ಕೋಬೋದು ಇದು 10 ರೂಪಾಯಿ ಅಂತ. ಇಲ್ಲ, ಇದ್ರ ಪ್ರೈಸ್ ಬಂದು 60 ರುಪೀಸ್. ಬಟ್ ಒಂದು ನಿಮಿಷ, ಇದರಲ್ಲೇ ಚಿಕ್ಕದು ಸಿಗುತ್ತೆ. ಅಂದರೆ ಇದು 10 ರುಪೀಸ್, ಇದು 60 ರುಪೀಸ್. ಸೊ ಇದನ್ನೇ ಇದರಲ್ಲಿ ತೊಗೋಬೋದು. ಅಂದರೆ ನೀವು ಇದು ಬಂದು ಸ್ಯಾಂಡಲ್ಸಲ್ಲಿ ಬಂದಿರುತ್ತೆ, ಇದು ರೋಸ್ದು ಮತ್ತು ಇನ್ನೊಂದು ಸಿಗುತ್ತೆ ನಿಮಗೆ ಲ್ಯಾವೆಂಡರ್. ನೀವು ಮೂರಲ್ಲಿ ಯಾವುದಾದ್ರೂ ತೊಗೋಬೋದು. ಸೊ 10 ರುಪೀಸ್ದೇ ತೊಗೊಳ್ಳಿ, 10 ರುಪೀಸ್ ಪ್ಯಾಕೆಟ್ಸ್ನ ತೊಗೊಳ್ಳಿ, 10 ರುಪೀಸ್ ಬಾಟಲ್ನ ತೊಗೊಳ್ಳಿ. ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ನಾನು ಇವಾಗ ತಿಳಿಸ್ತೀನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಪೌಡರ್ನ ಹಾಕ್ಕೊಳ್ಳಿ. ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಂದಿಷ್ಟು ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಈಗ ಏನು ಮಾಡಬೇಕು ಅಂತ ನಾನು ಹಂಗೆ ತೋರಿಸ್ತೀನಿ ನೋಡಿ. ಈಗ ಪೌಡರ್ ತೊಗೊಂಡಿದ್ದೀವಲ್ವಾ, ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ತೊಗೊಂಡು, ಇದು ರೋಸ್ ವಾಟರ್. ನೀವು ಇನ್ ಕೇಸ್ ನಿಮ್ಮ ಹತ್ರ ರೋಸ್ ವಾಟರ್ ಇಲ್ಲ ಅಂದರೆ ಬಿಸಿನೀರನ್ನ ಕಾಯಿಸ್ಬಿಟ್ಟು ಅದು ಸ್ವಲ್ಪ ತಣ್ಣಗೆ ಮಾಡಿ ಮಿಕ್ಸ್ ಮಾಡ್ಕೋಬೋದು. ಸೊ ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ. ಗುಡುಗು ಮಿಂಚು ಬರ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಬೇಕು ಇದು ಸೊ ನೋಡ್ಬೋದು, ಇದು ರೋಸ್ ವಾಟರ್ನ ತೊಗೊಂಡು ಸ್ಪ್ರೇ ಮಾಡಿ. ನೀವು ಸ್ವಲ್ಪನೇ ಸ್ಪ್ರೇ ಮಾಡಿ ತೊಗೋಬೇಕು. ಸ್ಪ್ರೇ ಮಾಡ್ತಾಯಿದ್ರೆ ಪೌಡ್ರ್ ಮೇಲೆಗೆ ಬರ್ತಾ ಇದೆ. ನಾನು ಇದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡು ಸಿಗ್ತೀನಿ ನೋಡಿ. ಈಗ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇಷ್ಟೇ ಫೇಸ್ ಪ್ಯಾಕು. ಇದು ಬರೀ ಪೌಡರು, ಹಾಗೆಯೇ ಸ್ವಲ್ಪ ರೋಸ್ ವಾಟರ್ನ ತೊಗೊಂಡಿದ್ದೀನಿ. ನಾನು ಹೇಳಿದ್ನಲ್ವ, ರೋಸ್ ವಾಟರ್ ನಿಮ್ಮ ಹತ್ರ ಇಲ್ಲ ಅಂದರೆ ಬಿಸಿನೀರು ಸ್ವಲ್ಪ ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿ ತೊಗೋಬೋದು. ತಣ್ಣ ನೀರು ತೊಗೋಬೇಡಿ. ಬಟ್ ಇದು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ವಾಟರ್ ಆಗಿರ್ಬೋದು, ರೋಸ್ ವಾಟರ್ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗತ್ತೆ. ಕಾಣಿಸ್ತಿದೆ ಅಲ್ವಾ? ಸೊ ಇದನ್ನು ನೀವು ಅನ್ಕೋಬೋದು ಇದರಿಂದ ನಿಜವಾಗ್ಲೂ ಎಫೆಕ್ಟ್ ಆಗುತ್ತೆ ಅಂತ. ನಾನು ಇವಾಗ ಅಪ್ಲೈ ಮಾಡಿ ನಿಮಗೆ ರಿಸಲ್ಟ್ ಈಗಲೇ ತೋರಿಸ್ತೀನಿ, ಒಂದ್ಸಲಿ ನೋಡಿ. ನಾನು ಹೇಳ್ತಾ ಇದ್ದೀನಲ್ವ, ನನ್ನ ಫೇಸಲ್ಲಿ ಏನೂ ಹಾಕಿಲ್ಲ, ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡು ಬಂದಿದ್ದೀನಿ ಅಷ್ಟೇ. ಸೊ ಇದನ್ನು ಅಪ್ಲೈ ಮಾಡ್ತೀನಿ. ನಾನು ಇದರಲ್ಲಿ ಕೈಯಲ್ಲೇ ಅಪ್ಲೈ ಮಾಡ್ಕೋತೀನಿ, ಯಾಕಂದರೆ ಬ್ರಷಲ್ಲಿ ನನಗೆ ಅಷ್ಟೊಂದು ಚೆನ್ನಾಗಿ ಅಪ್ಲೈ ಆಗುತ್ತೆ ಅಂತ ಅನಿಸೋದಿಲ್ಲ. ಸೊ ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ, ಇನ್ಸ್ಟೆಂಟಾಗಿ ರಿಸಲ್ಟ್ ಬರುತ್ತೆ. ನೀವು ವೀಕ್ಲಿ ಒನ್ಸು ಮಾಡ್ತಾಯಿರಿ, ಖಂಡಿತ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇದನ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ರಿಸಲ್ಟ್ ಹೇಗೆ ಬಂದಿರುತ್ತೆ ಅಂತ. ಸ್ಮೆಲ್ಲೂ ಅಷ್ಟೇ, ಆರಾಮ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಕಾಸ್ಟ್ಲಿ ಕ್ರೀಮ್ ತೊಗೊಂಡ್ರೆ ಹೆಂಗೆ ಸ್ಮೆಲ್ ಬರುತ್ತೆ, ಹೆಂಗೆ ಎಫೆಕ್ಟ್ ಆಗುತ್ತೆ, ಸೊ ಆ ಥರ ಇದು ಎಫೆಕ್ಟ್ ಆಗುತ್ತೆ. ಯಾರಿಗೂ ಗೊತ್ತಾಗೋದೇ ಇಲ್ಲ ಇದು ಪೌಡ್ರಿಂದ ಮಾಡಿರೋ ಅಂಥ ಫೇಸ್ ಪ್ಯಾಕ್ ಅಂತ. ಇದು ಕಣ್ಣತ್ರ ಎಲ್ಲನೂ ಅಪ್ಲೈ ಮಾಡ್ಕೋಬೋದು, ಏನು ತೊಂದರೆ ಆಗೋದಿಲ್ಲ. ಅಂದರೆ ಕೆಲವೊಂದು ಕ್ರೀಮ್ಸ್ ಎಲ್ಲ ಅದರಲ್ಲೇ ಬರ್ಬಿಟ್ಟಿರ್ತಾರೆ, ಕಣ್ಣತ್ರ ಎಲ್ಲ ಟಚ್ ಮಾಡಬಾರ್ದು ಅಂತ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈಗ ನೀವು ಹೊರಗಡೆ ತೊಗೊತೀರಾ ಅಂತ ಅಂದ್ಕೊಳ್ಳಿ, ಕ್ರೀಮ್ಸ್ ಎಲ್ಲ ತೊಗೊತೀರ, ಕೆಲವು ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ, ಕೆಲವು ಸ್ಕಿನ್ಗೆ ಅಡ್ಜಸ್ಟ್ ಆಗೋಲ್ಲ. ಬಟ್ ಹೋಮ್ ರೆಮಿಡೀಸ್ ಇದ್ದಾದರೆ ಯಾವ ಥರ ಸ್ಕಿನ್ನವರಾದರೂ ಆಗಲಿ ನೀವು ತೊಗೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾವ ಸ್ಕಿನ್ನವರಾದರೂ ಆಗಲಿ ಇದನ್ನು ಟ್ರೈ ಮಾಡ್ಬೋದು. ನೀಟಾಗಿ ಅಪ್ಲೈ ಮಾಡಬೇಕು ಫೇಸ್ಗೆಲ್ಲ.
ನೋಡಿದ್ರಲ್ವಾ? ಸೊ ಇಷ್ಟೇ ಫೇಸ್ ಪ್ಯಾಕು, ಒಂದು ಒಳ್ಳೆ ಮಿನಿ ಸೈಜ್ ದೆವ್ವ ಥರ ಕಾಣಿಸ್ತಾ ಇರ್ತೀರ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದಾಗ. ಸೇಮ್ ಹಂಗೆ ಕಾಣಿಸ್ತಾ, ಮಿನಿ ಸೈಜ್ ಅಲ್ಲ ದೊಡ್ಡ ಸೈಜ್ ದೆವ್ವ ಥರನೇ ಕಾಣಿಸ್ತಾ ಇರ್ತೀನಿ. ಸೊ ಇದನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಇದನ್ನು ಬಿಡಬೇಕು. ಅಂದರೆ ಇಷ್ಟು ಮಿನಿಟ್ಸ್ ಅಂತಲ್ಲ, ಸೊ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಸೊ ಇದೆಲ್ಲ ಡ್ರೈ ಆಗಲಿ. ಡ್ರೈ ಆದಮೇಲೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ. ನಿಮ್ಗೆ ಡ್ರೈ ಆಗಿದ ತಕ್ಷಣ, ನಿಮಗೆ ಡ್ರೈ ಆಗಿ ಫೇಸ್ ವಾಶ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ರೆಗ್ಯುಲರಾಗಿ ಟ್ರೈ ಮಾಡಿ. ಇದನ್ನು ಒಂದು ವೀಕ್ಲಿ ಒನ್ಸ್ ಮಾಡ್ಕೋತೀರ ಅಂದರೆ ಮಾಡ್ಕೊಳ್ಳಿ, ಇಲ್ಲ ವೀಕಲ್ಲಿ 1-2 ಟೈಮ್ಸ್ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಇರಲಿ ಎಲ್ಲ ನೀಟಾಗಿ ಹೋಗುತ್ತೆ. ಆ್ಯಂಡ್ ಡಾರ್ಕ್ ಸ್ಪಾಟ್ಸು ಮತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಹೋಗುತ್ತೆ. ನೀವು ಏನಾದರೂ ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂದರೂ ಕೂಡ ಇದನ್ನು ಮನೆಯಲ್ಲಿ ಇನ್ಸ್ಟೆಂಟಾಗಿ ಫೇಸ್ ಪ್ಯಾಕ್ನ ಮಾಡ್ಕೋಬೋದು, ಇನ್ಸ್ಟೆಂಟಾಗಿ ಅಪ್ಲೈ ಮಾಡ್ಬೋದು. ಎಲ್ಲ ಒಂದು ಹಾಫ್ ಆನ್ ಅವರಲ್ಲಿ ನಿಮಗೆಲ್ಲ ಕಂಪ್ಲೀಟಾಗಿ ಫೇಸ್ ಪ್ಯಾಕ್ ರೆಡಿ ಆಗಿರುತ್ತೆ. ಅದು ಒಣಗೋಗುತ್ತೆ. ಆಮೇಲೆ ಫೇಸ್ ವಾಶ್ ಕೂಡ ಮಾಡ್ಕೋಬೋದು. ಸೊ ಬನ್ನಿ, ಈಗ ಸ್ವಲ್ಪ ಡ್ರೈ ಆದಮೇಲೆ ನಾನು ಮತ್ತೆ ನೋಡಿದ್ರಲ್ವಾ, ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ನೀವು ನೋಡ್ಬೋದು, ಕಂಪ್ಲೀಟಾಗಿ ಡ್ರೈ ಆಗಿದೆ. ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಪೌಡ್ರ್ ಥರ ಅಂಟಬೇಕು. ನಮಗೆ ಇದು ಕ್ರೀಮ್ ಥರ ಅಂಟಬಾರ್ದು, ಪೌಡ್ರ್ ಥರ ಅಂಟಬೇಕು. ಸೊ ಇದೆಲ್ಲ ಹಂಗೆ ಇದೆ. ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡ್ಕೊಂಡು ಬಂದುಬಿಟ್ಟು ನಿಮಗೆ ರಿಸಲ್ಟ್ನ ತೋರಿಸ್ತೀನಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ನೀರೆಲ್ಲ ಹಂಗೆ ಇದೆ. ಈಗ ಒರೆಸಿ ತೋರಿಸ್ತೀನಿ ನಾನು ನಿಮಗೆ. ಒರೆಸ್ತಿರ ಮುಂಚೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಇರ್ಬೋದು. ಸೊ ನೋಡಿದ್ರಲ್ವ, ಒನ್ ಟೈಮ್ಗೆ ನಿಮ್ಗೆ ಇಷ್ಟು ರಿಸಲ್ಟ್ ಬರುತ್ತೆ ಅಂದರೆ ನೀವು ಪದೇ ಯೂಸ್ ಮಾಡ್ತಾಯಿದ್ರೆ ಎಷ್ಟು ರಿಸಲ್ಟ್ ಬರ್ಬೋದು ನೀವೇ ಥಿಂಕ್ ಮಾಡಿ. ಸೊ ಈ ಥರ ನೀವು ವೀಕ್ಲಿ ಒನ್ಸ್ ಆದರೆ ವೀಕ್ಲಿ ಒನ್ಸ್ ಮಾಡಿ, ವೀಕ್ಲಿ ಟ್ವೈಸ್ ಆದರೆ ವೀಕ್ಲಿ ಟ್ವೈಸ್ ಮಾಡಿ. ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಈ ಫೇಸ್ ಪ್ಯಾಕ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದ್ಸಲ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದ್ಸಲ ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ. ಓಕೆನಾ? ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದಾಗ ನನಗೆ ಶಾಕ್ ಆಯಿತು. 10 ರೂಪೀಸಲ್ಲಿ ಫೇಸ್ ಪ್ಯಾಕಲ್ಲಿ ಇಷ್ಟೆಲ್ಲ ಯೂಸ್ ಆಗುತ್ತೆ ಅಂತ. ಸೊ ಒಂದ್ಸಲಿ ನೀವು ಟ್ರೈ ಮಾಡಿ. ಓಕೆನಾ? ಮತ್ತೆ ನಾನು ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.